ಹಾಯ್ ಹಲೋ ನಮಸ್ಕಾರ. ಇವತ್ತಿನ ವಿಡಿಯೋಗೆ ಸ್ವಾಗತ. ಇವತ್ತಿನ ವಿಡಿಯೋ ನನ್ನ ಟ್ರೇಡಿಂಗ್ ಫ್ರೆಂಡ್ಸ್ಗಳು ಮಸ್ಟ್ ಅಂಡ್ ಶುಡ್ ತಿಳ್ಕೊಳ್ಳೇಬೇಕು ಹಾಗೂ ನಿಮ್ಮ ಟ್ರೇಡಿಂಗ್ ಫ್ರೆಂಡ್ಸ್ಗಳಿಗೆ ಇದನ್ನ ಶೇರ್ ಮಾಡಿ. ಸೆಕ್ಯೂರಿಟೀಸ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ಸೆಬಿ ಇವರೇನು ಮಾರ್ಕೆಟ್ ರೆಗ್ಯುಲೇಟರ್ ಇದ್ದಾರೆ, ಇವರು ನಿನ್ನೆ F&O ಸೆಗ್ಮೆಂಟ್ಸ್ಗಳಿಗೆ 6 ಹೊಸ ರೂಲ್ಸ್ಗಳನ್ನು ಇಂಪ್ಲಿಮೆಂಟ್ ಮಾಡಿದ್ದಾರೆ. ಸೊ ಏನಿದು ಹೊಸ 6 ರೂಲ್ಸು, ಇದರಿಂದ ಯಾರಿಗೆ ಅಡ್ವಾಂಟೇಜು ಯಾರಿಗೆ ಡಿಸ್ಅಡ್ವಾಂಟೇಜು, ಇದ್ರ ಬಗ್ಗೆ ತಿಳ್ಕೊಳ್ಳೋಣ. ಸೊ ಯಾವುದೇ ಒಂದು ಹೊಸ ರೂಲ್ಸ್ ಬಂದಾಗ ನಮಗೆ ಅದಕ್ಕೆ ಅಡ್ಜಸ್ಟ್ ಆಗೋದಕ್ಕೆ ಕಷ್ಟ ಆಗುತ್ತೆ. ಬಟ್ ಇಂಗ್ಲೀಷಲ್ಲಿ ಒಂದು ಗಾದೆ ಇದೆ, ಚೇಂಜ್ ಈಸ್ ಇನ್ನವಿಟಬಲ್ ಅಂತ. ಹಾಗಾಗಿ ಚೇಂಜ್ಗಳಿಗೆ ನಾವು ಅಡ್ಜಸ್ಟ್ ಆಗಲೇಬೇಕು, ಬಿಕಾಸ್ ದಟ್ ಈಸ್ ಇನ್ನವಿಟಬಲ್. ಸೊ ಫಸ್ಟ್ ಆಫ್ ಆಲ್ ಈ ರೂಲ್ಸ್ ಬೇಕಿತ್ತಾ ಬೇಡವಾ ಅಂತ ನಾವು ವಿಮರ್ಶೆ ಮಾಡೋಕ್ಕಿಂತ ಮುಂಚೆ ಯಾಕೆ ಈ ರೂಲ್ಸ್ ಇಂಪ್ಲಿಮೆಂಟ್ ಮಾಡಿದ್ದಾರೆ ಅಂತ ತಿಳ್ಕೊಳ್ಳೇಬೇಕಾಗುತ್ತೆ. ಸೊ ಇವತ್ತಿನ ದಿನಗಳಲ್ಲಿ ಎಸ್ಪೆಷಲಿ ಆಪ್ಷನ್ ಸೆಗ್ಮೆಂಟ್ ಅಲ್ಲಿ ಹೈಪರ್ ಆಕ್ಟಿವ್ ಟ್ರೇಡಿಂಗ್ಸ್ಗಳು ನಡೀತಾ ಇದೆ. ಇದನ್ನ ಸೆಬಿ ಮುಂಚೆಯಿಂದನೂ ಗಮನಿಸ್ತಾ ಇತ್ತು. ಹಾಗಾಗಿ ಮಾರ್ಕೆಟ್ ಇನ್ ಪ್ಲೇಯರ್ಸ್ ಜೊತೆ ಒಂದು ಕನ್ಸಲ್ಟೇಷನ್ ಪೇಪರ್ ಸಹಿತಕ್ಕೂ ಕೇಳಿತ್ತು. ಆ ಕನ್ಸಲ್ಟೇಷನ್ ಪೇಪರ್ಗಳಿಗೆ ನಾವೆಲ್ಲರೂ ಅದಕ್ಕೆ ಏನೇನು ಕರೆಸ್ಪಾಂಡೆನ್ಸ್ ರಿಪ್ಲೈ ಬೇಕೋ ಆ ರಿಪ್ಲೈಗಳನ್ನ ಕೊಟ್ಟಿದ್ವಿ. ರಿಪ್ಲೈ ಏನ್ ಕೊಟ್ಟಿದ್ವಿ ಅದನ್ನೆಲ್ಲ ವಿಮರ್ಶೆ ಮಾಡಿ ಇವತ್ತು ಈ 6 ರೂಲ್ಸ್ ಗಳನ್ನ ಫ್ರೇಮ್ ಮಾಡಿ ಇಂಪ್ಲಿಮೆಂಟ್ ಮಾಡಿದೆ. ಸೊ ಆ ರೂಲ್ಸ್ ಗಳು ಬೇರೆ ಬೇರೆ ಡೇಟ್ಸ್ ಇಂದ ಎಫೆಕ್ಟಿವ್ ಆಗುತ್ತೆ. ನಾನು ಎಫೆಕ್ಟಿವ್ ಡೇಟ್ಸ್ ಬಗ್ಗೆನೂ ಹೇಳ್ತೀನಿ. ಸೊ ಈ ಹೈಪರ್ ಆಕ್ಟಿವ್ ಟ್ರೇಡಿಂಗ್ ಕಂಟ್ರೋಲ್ ಮಾಡೋದಕ್ಕೋಸ್ಕರ ಸೆಬಿ ಈ 6 ಹೊಸ ರೂಲ್ಸ್ ಗಳನ್ನ ಇಂಪ್ಲಿಮೆಂಟ್ ಮಾಡಿದೆ. ಎಸ್ಪೆಷಲಿ 0 to hero ಕಾಲ್ಸ್ ಅಂತ ಏನ್ ಬರುತ್ತೆ, ಇದರಲ್ಲಿ ಜನ ₹1 ಆಪ್ಷನ್ಸ್ ಇರುತ್ತೆ, ಅದು ₹100 ಹೋಗುತ್ತೆ. ಈ ಮೊಮೆಂಟಮ್ ನೋಡಿ ಹೈಪರ್ ಆಕ್ಟಿವ್ ಟ್ರೇಡಿಂಗ್ ಅನ್ನ ಎಸ್ಪೆಷಲಿ ಯಂಗರ್ ಜನರೇಷನ್ಸ್ ಗಳು ಇವಾಗ ಶುರು ಮಾಡಿದ್ರು. ಹಾಗಾಗಿ ಸಾಕಷ್ಟು ಜನ ಅದರಿಂದ ದುಡ್ಡು ಸಹಿತನೂ ಕಳ್ಕೊಂತ ಇದ್ರು. ಅದನ್ನ ಕಂಟ್ರೋಲ್ ಮಾಡೋದಕ್ಕೋಸ್ಕರ ಹಾಗೂ ಮಾರ್ಕೆಟ್ಗೆ ಎಂಟ್ರಿ ಬ್ಯಾರಿಯರ್ ಅಂದ್ರೆ ಹೊಸ ಪ್ಲೇಯರ್ಸ್ಗಳು ಏನಿದ್ದಾರೆ ಅವರು ಮಾರ್ಕೆಟ್ ಅಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋಕ್ಕಿಂತ ಮುಂಚೆನೆ F&O ಸೆಗ್ಮೆಂಟ್ಸ್ಗಳಿಗೆ ಬರ್ತಾ ಇದ್ದಾರೆ. ಅದು ಬರಬಾರದು ಅನ್ನೋದಕ್ಕೋಸ್ಕರ ಒಂದು ಎಂಟ್ರಿ ಬ್ಯಾರಿಯರ್ ಸಹಿತನೂ ಇಡ್ತಾ ಇದ್ದಾರೆ. ಸೊ ಈ 6 ರೂಲ್ಸ್ಗಳಿಂದ ಈ ಎಂಟ್ರಿ ಬ್ಯಾರಿಯರ್ ಕ್ರಿಯೇಟ್ ಆಗಿದೆ. ಎಸ್ಪೆಷಲಿ ಆಪ್ಷನ್ ಟ್ರೇಡ್ ಮಾಡೋರಿಗೆ ಸ್ವಲ್ಪ ಹಿಂದೆಟಾಗತ್ತೆ. ಮೊದಲನೇದು ಕಾಂಟ್ರಾಕ್ಟ್ ಸೈಜ್. ಸೊ ಯಾವುದೇ ಕಾಂಟ್ರಾಕ್ಟ್ ನೀವೇನು ಎಕ್ಸ್ಚೇಂಜಲ್ಲಿ ಟ್ರೇಡ್ ಆಗ್ತಿದೆ, ಈಗ ಆ ಕಾಂಟ್ರಾಕ್ಟ್ಗಳ ವ್ಯಾಲ್ಯೂ ನೋಡಿದ್ರೆ ಮುಂಚೆ 5 ಲಕ್ಷದಿಂದ 10 ಲಕ್ಷದ ರೇಂಜಲ್ಲಿ ಇರ್ತಿತ್ತು. ಸೊ ಇವಾಗ ಸೆಬಿ ಅದನ್ನು 15 ಲಕ್ಷದಿಂದ 20 ಲಕ್ಷಕ್ಕೆ ಇನ್ಕ್ರೀಸ್ ಮಾಡಿದೆ. ಅದರ ಅರ್ಥ ಏನು ಅಂದರೆ ಅಫ್ಕೋರ್ಸ್ ನಾವು ಇನ್ವೆಸ್ಟ್ಮೆಂಟ್ ಸೈಜ್ ದೊಡ್ಡದಾಗುತ್ತೆ. ಸೊ ಏನಿದು ಕಾಂಟ್ರಾಕ್ಟ್ ಸೈಜು, ಏನು ವ್ಯಾಲ್ಯೂ ಇನ್ಕ್ರೀಸ್ ಆಗಿದೆ ಅಂತ ನಿಮಗೆ ಸಣ್ಣ ಎಕ್ಸಾಂಪಲ್ ಕೊಟ್ಟು ಹೇಳೋದಾದರೆ, ಇವಾಗ ನಿಫ್ಟಿ ಅಂತ ನೀವು ತಗೊಂಡ್ರೆ ನಿಫ್ಟಿ 25,000 ಇದೆ ಅಂತ ಅನ್ಕೊಳ್ಳೋಣ ಎಕ್ಸಾಂಪಲ್ಗೆ. ಸೊ 25,000 ಇರೋದು ಇಂಟು 25 ಲಾಟ್ ಸೈಜು. ಸೊ 25,000 ಇಂಟು 25 ಮಾಡಿದಾಗ 6 ಲಕ್ಷ ಚಿಲ್ಲರೆ ಬರುತ್ತೆ ವ್ಯಾಲ್ಯೂ. ಸೊ 6 ಲಕ್ಷ ಇಸ್ ಅ ಟೋಟಲ್ ಕಾಂಟ್ರಾಕ್ಟ್ ವ್ಯಾಲ್ಯೂ. ಸೊ 6 ಲಕ್ಷ ಏನು ಕಾಂಟ್ರಾಕ್ಟ್ ವ್ಯಾಲ್ಯೂ ಇದೆ ಅದು ಇವಾಗ 15 ಲಕ್ಷದಿಂದ 20 ಲಕ್ಷ ರೇಂಜಿಗೆ ಇನ್ಕ್ರೀಸ್ ಆಗುತ್ತೆ. ಅಂದರೆ ಮೋಸ್ಟ್ ಪ್ರಾಬಬಲಿ ನಮ್ಮ ಎಕ್ಸ್ಪೆಕ್ಟೇಷನ್ಸ್ ಪ್ರಕಾರ ಲಾಟ್ ಸೈಜ್ ಜಾಸ್ತಿ ಆಗುತ್ತೆ. ಈಗ ನಿಫ್ಟಿ 25 ಇದೆ, 25 ಇರೋದು 50 ಆಯಿತು ಅಂದರೆ ಆಬ್ವಿಯಸ್ಲಿ 6 ಲಕ್ಷ ಚಿಲ್ಲರೆ ಇರೋದು 12 ಲಕ್ಷ ಚಿಲ್ಲರೆ ಆಗೇ ಆಗುತ್ತೆ. ಹಾಗಾಗಿ ಲಾಟ್ ಸೈಜ್ ಜಾಸ್ತಿ ಆಗ್ಬೋದು. ಇದರಿಂದ ನಮಗೆ ಎಫೆಕ್ಟ್ ಏನು ಕೇಳಿದ್ರೆ, ಆಸ್ ಎ ಟ್ರೇಡರ್ ನಾನು ನಿಫ್ಟಿಗೆ ಇನ್ವೆಸ್ಟ್ ಮಾಡಬೇಕಾದ್ರೆ ಮುಂಚೆ ಏನು ಮಾರ್ಜಿನ್ ಕೊಡ್ತಾ ಇದ್ದೆ ಆ ಮಾರ್ಜಿನ್ನ 2 times 3 times ಮಾರ್ಜಿನ್ ಇಟ್ಕೊಂಡ್ರೆ ಮಾತ್ರ ಇವಾಗ ಒಂದು ಲಾಟ್ ನಿಫ್ಟಿನ ಬೈ ಮಾಡೋಕ್ಕಾಗತ್ತೆ. ಸೊ ನನ್ನ ಕ್ಯಾಪಿಟಲ್ ಸೈಜ್ ದೊಡ್ಡದಿರಬೇಕು. ಯಾರು F&O ಫ್ಯೂಚರ್ಸ್ ಅಲ್ಲಿ ಟ್ರೇಡ್ ಮಾಡೋಕ್ಕೆ ಇಷ್ಟಪಡ್ತಾರೆ ಅವರ ಕ್ಯಾಪಿಟಲ್ ಸೈಜು ದೊಡ್ಡದಿರಬೇಕು. ಎರಡನೇದು ರ್ಯಾಷನಲೈಸೇಷನ್ ಆಫ್ ವೀಕ್ಲಿ ಇಂಡೆಕ್ಸಸ್. ಇವಾಗ ನೀವು ನೋಡಿದ್ರೆ ವೀಕ್ಲಿ ಎಕ್ಸ್ಪೈರಿ ನಮ್ಮ ನಿಫ್ಟಿಲಿ ನೋಡಿದ್ರೆ ನಿಮಗೆ ಫಿನ್ ನಿಫ್ಟಿ, ಬ್ಯಾಂಕ್ ನಿಫ್ಟಿ ಇವೆಲ್ಲ ವೀಕ್ಲಿ ಎಕ್ಸ್ಪೈರಿ ಇತ್ತು. ಅದೇ ರೀತಿ ಸೆನ್ಸೆಕ್ಸ್ ಮತ್ತು ಬ್ಯಾಂಕ್ ಎಕ್ಸು ಇವೆರಡು ವೀಕ್ಲಿ ಎಕ್ಸ್ಪೈರೀಸ್ಗಳು, ಇಂಡೆಕ್ಸ್ಗಳೆಲ್ಲ ವೀಕ್ಲಿ ಎಕ್ಸ್ಪೈರಿ ಆಗ್ತಾ ಇತ್ತು. ಸೊ ಇವಾಗ ಸೆಬಿ ಏನು ಮಾಡಿದೆ ಅಂದರೆ ವಾರದಲ್ಲಿ 3-4 ಎಕ್ಸ್ಪೈರಿ ಇರ್ತಿತ್ತು. ಹಾಗಾಗಿ ಆ ಬೇರೆ ಬೇರೆ ಇಂಡೆಕ್ಸ್ಗಳು ಅದೇನು ಇಂಡೆಕ್ಸ್ಗಳನ್ನು ರ್ಯಾಷನಲೈಸ್ ಮಾಡ್ತಾ ಇದೆ. ಅಂದರೆ ಈಗ ಪರ್ ಎಕ್ಸ್ಚೇಂಜು ಪರ್ ವೀಕ್ ಒಂದು ಎಕ್ಸ್ಪೈರಿ ಇರುತ್ತೆ. ಈಗ ನಿಫ್ಟಿಯಿಂದ ಒಂದು ಎಕ್ಸ್ಪೈರಿ ಇರುತ್ತೆ 1 ವೀಕಲ್ಲಿ, ಅದೇ ರೀತಿ ಬ್ಯಾಂಕ್ ನಿಫ್ಟಿಯಿಂದ ಒಂದು ಕಾಂಟ್ರಾಕ್ಟ್ ಎಕ್ಸ್ಪೈರಿ ಇರುತ್ತೆ. ಅದು ಯಾವುದು ಏನು ಅಂತ ಆ ಎಕ್ಸ್ಚೇಂಜ್ಗಳು ಇನ್ನೂ ಡಿಸೈಡ್ ಮಾಡಿ ಫಿಕ್ಸ್ ಮಾಡಬೇಕು. ಅಲ್ಲಿ ತನಕ ನಮಗೆ ಅದ್ರ ಬಗ್ಗೆ ಕ್ಲಾರಿಟಿ ಇಲ್ಲ. ಸೊ ಮುಂಚೆ ಏನೀಗ ಫಿನ್ ನಿಫ್ಟಿ, ಬ್ಯಾಂಕ್ ನಿಫ್ಟಿ 3 ಒಂದೇ ವೀಕಲ್ಲಿ ಎಕ್ಸ್ಪೈರ್ ಆಗ್ತಿತ್ತು ಬೇರೆ ಬೇರೆ ಡೇಟ್ಸಲ್ಲಿ. ಬಟ್ ಇವಾಗ ಆ 3ರಲ್ಲಿ ಯಾವ್ದಾದ್ರು ಒಂದು ಮಾತ್ರ ಎಕ್ಸ್ಪೈರಿ ಇರುತ್ತೆ. ಅದೇ ರೀತಿ ಸೆನ್ಸೆಕ್ಸಲ್ಲೂ ಸಹ ಸೆನ್ಸೆಕ್ಸ್ ಮತ್ತು ಬ್ಯಾಂಕ್ ಎಕ್ಸ್ ಏನಿತ್ತು ಇವೆರಡರಲ್ಲಿ ಯಾವ್ದಾದ್ರು ಒಂದು ಎಕ್ಸ್ಪೈರಿ 1 ವೀಕಲ್ಲಿ ಇರುತ್ತೆ. ಅಂದರೆ ಒಂದು ಎಕ್ಸ್ಚೇಂಜಿಗೆ 1 ವೀಕಿಗೆ ಒಂದು ಎಕ್ಸ್ಪೈರಿ ಕಾಂಟ್ರಾಕ್ಟ್ ರನ್ ಮಾಡೋದಕ್ಕೆ ಮಾತ್ರ ಪರ್ಮಿಷನ್ ಕೊಟ್ಟಿದೆ. ಮೂರನೇದು ಇನ್ಕ್ರೀಸ್ ಇನ್ ಟೈಲ್ ರಿಸ್ಕ್ ಕವರ್ ಮಾರ್ಜಿನ್. ಸೊ ಏನಿದು ರಿಸ್ಕ್ ಕವರ್ ಮಾರ್ಜಿನ್ ಅಂದರೆ ಸೆಬಿ ನಿಮ್ಮ ಏನೇ ಆಪ್ಷನ್ಸ್ ತಗೋಬೇಕಾದ್ರೆ ಏನು ನಿಮ್ಮ ಹತ್ರ ವ್ಯಾಲ್ಯೂ ಇರುತ್ತೆ ಅದಕ್ಕಿಂತ 2% ಅಡಿಷನಲ್ ರಿಸ್ಕ್ ಕವರ್ ಮಾರ್ಜಿನ್ ಅಂತ ಮೇಂಟೈನ್ ಮಾಡೋಕ್ಕೆ ಹೇಳ್ತಾ ಇದೆ. ಸೊ ಅಂದರೆ ಯಾವುದೇ ಒಂದು 10,000 ಆಪ್ಷನ್ಸ್ ನೀವು ತೊಗೊತಿದ್ದೀರಾ ಅಂದರೆ ಇನ್ಮೇಲೆ ನೀವು ₹10,200 ಇಟ್ಕೊಂಡಿರ್ಬೇಕು. ಅಂದರೆ 2% ಅಡಿಷನಲ್ ಮಾರ್ಜಿನ್ ಇಟ್ಕೊಂಡಿರಬೇಕು. ₹10,200 ಇದ್ದರೆ ಮಾತ್ರ ನೀವು ₹10,000 ವರ್ತಿನ ಆಪ್ಷನ್ಸ್ ತೊಗೋಬೋದು.
ಬಿಕಾಸ್ ಇದು ಯಾಕೆ ಮಾಡಿದೆ ಅಂದರೆ ತುಂಬ ಆಪ್ಷನ್ಸ್ಗಳಲ್ಲಿ ತುಂಬ ಒಲಟಾಲಿಟಿ ನೋಡ್ತಾ ಇದ್ದೀವಿ. ನಾವು ನಾರ್ಮಲಿ ನಾವು 10,000 ಇಟ್ಕೊಂಡು 10,000ಕ್ಕೂ ಆಪ್ಷನ್ಸ್ಗಳು ತೊಗೊಂಡ್ಬಿಡ್ತೀವಿ ಕೆಲವು ಕೇಸಸ್ಸಲ್ಲಿ. ಸೊ ಹಂಗೆ ಆಗಬಾರ್ದು. ಈ ಒಲಟಾಲಿಟಿನ ಮ್ಯಾನೇಜ್ ಮಾಡೋದಕ್ಕೋಸ್ಕರ ಅಡಿಷ್ನಲ್ ಬ್ಯಾಕಪ್ ಆಗಿರಬೇಕು ಅಂತ ಈಗ 2% ಅಡಿಷನಲ್ ರಿಸ್ಕ್ ಮಾರ್ಜಿನ್ ಅನ್ನ ಮೇಂಟೈನ್ ಮಾಡೋದಕ್ಕೆ ಹೇಳ್ತಾ ಇದೆ. 4ನೇದು ಅಪ್ ಫ್ರಂಟ್ ಮಾರ್ಜಿನ್ ಕಲೆಕ್ಷನ್ ಬೈ ಆಪ್ಷನ್ ಬೈಯರ್ಸ್. ಸೊ ಮುಂಚೆನೂ ನಾವು ಆಪ್ಷನ್ಸ್ಗಳನ್ನು ಬೈ ಮಾಡಬೇಕು ಅಂತಿದ್ದಾಗ 100% ಕ್ಯಾಶ್, ಅಂದರೆ ಒಂದು ಆಪ್ಷನ್ ಈಗೇನು ಎಕ್ಸಾಂಪಲ್ ನಿಫ್ಟಿ ನೀವು 25 ರೂಪಾಯಿ ಇದೆ ಇಂಟು 100 ರೂಪಾಯಿ ಒಂದಿದೆ ಅಂದರೆ 2,500 ಏನು ಬೇಕಿತ್ತು 2,500 ಕೊಟ್ಟೆ ತೊಗೊತಿದ್ವಿ. ಆದರೆ ಕೆಲವು ಬ್ರೋಕರ್ಸ್ಗಳು ನಮ್ಮ ಹತ್ರ ಇರೋ ಸ್ಟಾಕ್ಸನ್ನ ಪ್ಲೆಡ್ಜ್ ಮಾಡಿದ್ಮೇಲೆ ಆ ಪ್ಲೆಡ್ಜ್ ಮೇಲೆ 50% ಅಮೌಂಟನ್ನು ಆಪ್ಷನ್ಸ್ ಬೈ ಮಾಡೋದಕ್ಕೆ ಕೊಡ್ತಾ ಇದ್ರು. ಬಟ್ ಗೋಯಿಂಗ್ ಫಾರ್ವರ್ಡ್ ಅದಾಗಲ್ಲ ಇನ್ನು. ಅಂದರೆ ಏನೇ ಆಪ್ಷನ್ಸ್ ಬೈ ಮಾಡಬೇಕಾದ್ರೂ ನಿಮ್ಮ ಹತ್ರ 100% ಅಷ್ಟು ಅಮೌಂಟ್ ಕ್ಯಾಶಲ್ಲಿ ಇರಬೇಕು. ಇದ್ರೆ ಮಾತ್ರ ನೀವು ಆಪ್ಷನ್ಸ್ಗಳನ್ನು ಬೈ ಮಾಡ್ಬೋದು. ಆಪ್ಷನ್ ಫುಲ್ ವ್ಯಾಲ್ಯೂ ಅಷ್ಟು ಕ್ಯಾಶ್ ಇರಬೇಕು, ಜೊತೆಗೆ ಇನಿಷಿಯಲ್ ರಿಸ್ಕ್ ಕವರ್ ಏನಂದರೆ 2% ಅಡಿಷನಲ್ ಇರಬೇಕು. ಇದ್ರೆ ಮಾತ್ರ ನೀವು ಆಪ್ಷನ್ಸ್ಗಳನ್ನು ಬೈ ಮಾಡೋಕ್ಕಾಗತ್ತೆ. 5ನೇದು ಕ್ಯಾಲೆಂಡರ್ ಸ್ಪ್ರೆಡ್ ಮಾರ್ಜಿನ್ನು. ಸೊ ಏನಿದು ಕ್ಯಾಲೆಂಡರ್ ಸ್ಪ್ರೆಡ್ ಮಾರ್ಜಿನ್ ಅಂದರೆ ಇದು ಮೋಸ್ಟ್ ಆಫ್ ದ ಜನಕ್ಕೆ ಅಪ್ಲೈ ಆಗಲ್ಲ, ಬಟ್ ಸಮ್ ಆಫ್ ದ ಪ್ಲೇಯರ್ಸ್ ಇದನ್ನು ಮಾಡ್ತಾರೆ ಮಾರ್ಕೆಟಲ್ಲಿ. ಅಂದರೆ ಈ ಮಂತಿನ ಕಾಂಟ್ರಾಕ್ಟ್ ಬೈ ಮಾಡಿ ನೆಕ್ಸ್ಟ್ ಮಂತಿನ ಕಾಂಟ್ರಾಕ್ಟನ್ನು ಸೆಲ್ ಮಾಡ್ತಾರೆ ಫ್ಯೂಚರ್ಸಲ್ಲಿ. ಆವಾಗ ನೆಕ್ಸ್ಟ್ ಮಂತಿಂದ ಅಪ್ಪಲ್ಲಿ ಇರ್ತಿತ್ತು, ಈ ಮಂತಿನ ಡೌನಲ್ಲಿ ಇತ್ತು ಅಂದರೆ ಮಾರ್ಜಿನ್ ಅಡ್ಜಸ್ಟ್ ಆಗ್ತಿತ್ತು. ಬಟ್ ಗೋಯಿಂಗ್ ಫಾರ್ವರ್ಡ್ ಹಂಗೆ ಆಗಲ್ಲ. ಸೊ ಈ ಮಂತ್ ಕಾಂಟ್ರಾಕ್ಟ್ ನೀವೇನು ಬೈ ಆರ್ ಸೆಲ್ ಮಾಡಿರ್ತೀರಾ ಅದಕ್ಕೆ ಎಷ್ಟು ಮಾರ್ಜಿನ್ ಬೇಕೋ ಅಷ್ಟು ಮಾರ್ಜಿನ್ ಇಟ್ಕೊಂಡೇ ಇರಬೇಕು. ನೆಕ್ಸ್ಟ್ ಮಂತ್ ಕಾಂಟ್ರಾಕ್ಟ್ಸ್ ಮಾತ್ರ ಓಪನ್ ಪೊಸಿಷನ್ಸ್ ಏನೇ ಇದ್ರೂ ಸಹ ಅದು ಅಪ್ಲೈ ಆಗಲ್ಲ. 6ನೇದು ಇಂಟ್ರಾಡೇ ಮಾನಿಟರಿಂಗ್ ಆಫ್ ಪೊಸಿಷನಲ್ ಲಿಮಿಟ್ಸು. ಸೊ ಏನಿದು ಇಂಟ್ರಾಡೇ ಮಾನಿಟರಿಂಗ್ ಆಫ್ ಪೊಸಿಷನಲ್ ಲಿಮಿಟ್ಸ್ ಅಂದರೆ ಇವಾಗ ಸೆಬಿ ಏನು ಹೇಳ್ತಾ ಇದೆ ಅಂದರೆ ಏನು ಓಪನ್ ಪೊಸಿಷನ್ಸ್ ನಮ್ಮ ಅಕೌಂಟಲ್ಲಿ ಇರುತ್ತೆ ಅದನ್ನು ಪ್ರತಿದಿನ 4 ಸತಿ ಆ ಪೊಸಿಷನ್ಸ್ಗಳನ್ನು ಚೆಕ್ ಮಾಡಬೇಕು. ಅಪ್ಪಲ್ಲಿ ಇದೆಯಾ, ಡೌನಲ್ಲಿ ಇದೆಯಾ, ಮಾರ್ಜಿನ್ ಶಾರ್ಟೇಜ್ ಇದೆಯಾ, ಮಾರ್ಜಿನ್ ಎಕ್ಸಸ್ ಇದೆಯಾ ಅಂತ ಚೆಕ್ ಮಾಡಬೇಕು. ಅಂದರೆ ಮಿನಿಮಮ್ 4 ಸತಿ ಚೆಕ್ ಮಾಡಲೇಬೇಕು ಅಂತ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದೆ. ಸೊ ಬೇಸ್ಡ್ ಆನ್ ಎಕ್ಸ್ಚೇಂಜ್ಗಳು ಆ 4 ಇರೋದನ್ನ 5, 6 ಸಹಿತನೂ ಮಾಡ್ಬೋದು. ಇದರ ಅರ್ಥ ಏನು ಅಂದರೆ ಮಾರ್ಕೆಟ್ ತುಂಬ ಒಲಟಾಲಿಟಿ ಇದ್ದಾಗ ನಮ್ಮ ಪೊಸಿಷನ್ಸ್ಗಳು ಏನು ಓಪನ್ ಪೊಸಿಷನ್ಸ್ ನಮ್ಮ ಹತ್ರ ಇರುತ್ತೆ ಅದು ವೇರಿ ಆಗ್ತಿತ್ತು ಅಂದರೆ ನಮಗೆ ಮಾರ್ಜಿನ್ ಶಾರ್ಟೇಜು ಅಥವಾ ಇಮಿಡಿಯೇಟ್ಲಿ ಸೆಲ್ ಆಫು ನಿಮ್ಮ ಬ್ರೋಕರ್ಗಳಿಂದ ರಿಸ್ಕ್ ಮ್ಯಾನೇಜ್ಮೆಂಟಿಂದ ಕಾಲ್ಸ್ ಬರೋದು, ಮಾರ್ಜಿನ್ ಕಟ್ಟಿ ಅಂತೇಳಿ ಈ ಥರದ್ದೆಲ್ಲ ಆಗೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಹಾಗಾಗಿ ಜಾಸ್ತಿ ಮಾರ್ಜಿನ್ ಇಟ್ಕೊಂಡು ಕಡಿಮೆ ಪೊಸಿಷನ್ಸ್ ತಗೊಳ್ಳೋದು ಐಡಿಯಲ್ಲು. ಸೊ ಇದಾಗಿತ್ತು 6 ರೂಲ್ಸು ಸೆಬಿ ಏನು ಇಂಪ್ಲಿಮೆಂಟ್ ಮಾಡಿದೆ ಅಂತ. ಸೊ ಈ ಇಂಪ್ಲಿಮೆಂಟೇಷನಿಂದ ನಮಗೇನು ಅನಿಸ್ತಾ ಇದೆ ಅಂದರೆ ನಾರ್ಮಲಿ ಇನ್ನು F&O ಸೆಗ್ಮೆಂಟ್ಸ್ಗಳಲ್ಲಿ ಏನು ಪಾರ್ಟಿಸಿಪೆಂಟ್ಸ್ ಇದ್ದಾರೆ ಅವರ ಬರೋ ಸಂಖ್ಯೆ ಕಡಿಮೆ ಆಗುತ್ತೆ. ಸೊ ಸೆಬಿಗೂ ಸಹ ಅದೇ ಬೇಕಿತ್ತು. ಬಿಕಾಸ್ F&Oಲಿ ತುಂಬ ಜನ ತುಂಬ ಲಾಸ್ ಮಾಡ್ಕೋತಾ ಇದ್ರು. ಎಸ್ಪೆಷಲಿ ಆಪ್ಷನ್ಸ್ಗಳಲ್ಲಿ ಅಗ್ರೆಸಿವ್ ಟ್ರೇಡಿಂಗ್ ಆಗ್ತಿತ್ತು ಎಕ್ಸ್ಪೈರಿ ದಿನ. ಇದನ್ನು ಕಂಟ್ರೋಲ್ ಮಾಡಬೇಕಾಗಿತ್ತು. ಹಾಗಾಗಿ ಸೆಬಿ ಈ ಥರ ಎಂಟ್ರಿ ಬ್ಯಾರಿಯರ್ಸ್ಗಳನ್ನು ಇಟ್ಟಿದೆ. ಸೊ ಇದರಿಂದ ಏನು ಆಗುತ್ತೆ ಅನಿಸ್ತಾ ಇದೆ ಅಂದರೆ ಮೋಸ್ಟ್ಲಿ ಈಗ ನೆಕ್ಸ್ಟ್ ಎಲ್ಲರೂ ಸ್ಟಾಕ್ ಟುವರ್ಡ್ಸ್ ಮೂವ್ ಆಗ್ಬೋದು. ಹಾಗಾಗಿ ಡೈಲಿ ಸ್ಟಾಕಲ್ಲಿ ಪಾರ್ಟಿಸಿಪೇಷನ್ಸ್ಗಳು ಜಾಸ್ತಿ ಆಗುತ್ತೆ, ಸ್ಟಾಕ್ಸ್ ವೊಲಟಾಲಿಟಿಗಳು ಜಾಸ್ತಿ ಆಗುತ್ತೆ. ಎಸ್ಪೆಷಲಿ ನ್ಯೂ ಕಮರ್ಸ್ಗಳಿಗೆ ಆಪ್ಷನ್ಸ್ ಅಲ್ಲ, ಆಪ್ಷನ್ ಫ್ಯೂಚರ್ಸ್ ಅಲ್ಲ, ಬಟ್ ಸ್ಟಿಲ್ ಅದರಲ್ಲಿರೋ ಅಷ್ಟು ದುಡ್ಡು ಅಷ್ಟು ಅಗ್ರೆಸಿವ್ ಮೂಮೆಂಟ್ಸನ್ನು ನೋಡಿ ಆಪ್ಷನ್ಸ್ಗಳಿಗೆ ಬರ್ತಾ ಇದ್ರು. ಬಟ್ ಸ್ಟಾಕ್ಸ್ಗಳಿಂದ ಶುರು ಮಾಡೋದು ತುಂಬ ಐಡಿಯಲ್ಲು. ಸೊ ಈ ರೂಲ್ಸ್ಗಳಿಂದ ಸೆಬಿ ಸಹಿತ ನಮಗೆ ಅದೇ ಹೇಳ್ತಾ ಇದೆ. ಸಣ್ಣದಾಗಿ ಹೊಸ ಟ್ರೇಡರ್ಸ್ಗಳೇನು ಶುರು ಮಾಡ್ತೀರಾ ಸ್ಟಾಕ್ಸಲ್ಲಿ ಟ್ರೇಡ್ ಮಾಡಿ. ಸೊ ನಿಮ್ಮ ಕಂಫರ್ಟಬಲ್ ಝೋನ್ ನೋಡಿಕೊಂಡು ಸ್ಲೋಲಿ ಕ್ವಾಂಟಿಟಿನ ಇನ್ಕ್ರೀಸ್ ಮಾಡ್ತಾ ಹೋಗಿ. ನಾರ್ಮಲಿ ಒಂದು ಲೆವೆಲ್ ನಿಮಗೆ ಕ್ಯಾಪಿಟಲ್ ಆಗಿದೆ ಅಂದಾಗ ಮಾತ್ರ ಫ್ಯೂಚರ್ ಆಪ್ಷನ್ಸ್ ಕಡೆ ನೋಡ್ಬೋದು. ಅದು ವಿತ್ ಗುಡ್ ಅಮೌಂಟ್ ಆಫ್ ನಾಲೆಡ್ಜ್. ಹೆಂಗೆ ವರ್ಕ್ ಆಗುತ್ತೆ, ರಿಸ್ಕ್ ಮ್ಯಾನೇಜ್ಮೆಂಟ್ ಏನು, ಮನಿ ಮ್ಯಾನೇಜ್ಮೆಂಟ್ ಏನು, ಇವನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ನೀವು ಟ್ರೇಡಿಂಗ್ ಎಸ್ಪೆಷಲಿ F&Oದಲ್ಲಿ ಟ್ರೇಡಿಂಗನ್ನು ಶುರು ಮಾಡಬೇಕು. ಸೊ ಈ ಸೆಬಿ ಸರ್ಕ್ಯುಲರ್ನ ನಾನು ಡಿಸ್ಕ್ರಿಪ್ಷನಲ್ಲೂ ಹಾಕಿದ್ದೀನಿ. ನಿಮ್ಗೆ ಅಡಿಷನಲ್ ಇನ್ಫಾರ್ಮೇಷನ್ ಬೇಕಿದ್ರೆ ಅದ್ರಲ್ಲಿ ರೆಫರ್ ಮಾಡ್ಬೋದು. ಹಾಗೆ ನಿಮಗೆ ಏನು ಅನಿಸ್ತು ಈ 6 ರೂಲ್ಸ್ ಬಗ್ಗೆ, ನಿಮ್ಗೆ ಏನಾದ್ರು ಅಡಿಷನಲ್ ಥಾಟ್ಸ್ ಇದೆಯಾ ಇದ್ರ ಬಗ್ಗೆ ಅಂತ ನನಗೆ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ನಾನು ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ. ಅಲ್ಲಿ ತನಕ ನಾನು ನಿಮ್ಮ ಚೇತನ್, ಸೈನಿಂಗ್ ಆಫ್.